ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೀಶ್ ಮಾತಾಡ್ತಾ ಇದ್ದೀನಿ. ಸೊ ಅರ್ಜೆಂಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಷಯ ಇಷ್ಟೇ, ಯೂಟ್ಯೂಬ್ ಅಲ್ಲಿ ನಮ್ಮ ಧ್ರುವ ಸರ್ ಕೆಡಿ ಮೂವಿ ಟ್ರೈಲರ್ ಡಿಲೀಟ್ ಆಗಿದೆ. ಹಲವಾರು ವಿಘ್ನಗಳು, ಏನೇನೋ ಆಯ್ತು, ಎಷ್ಟೆಷ್ಟೋ ಪ್ರಾಬ್ಲಮ್ಗಳು. ಕೊನೆಗೆ ಧ್ರುವ ಸರ್ ಎಷ್ಟೋ ಒಂದೆರಡು ಸ್ಟೇಜ್ ಅಲ್ಲಿ ಬೇಜಾರಾಗಿ ಅದ್ರ ಬಗ್ಗೆ ಮಾತಾಡಿದ್ರು. ಬಟ್ ನಿನ್ನೆ ಒಂದು ಖುಷಿಯಾಗಿ ಎಲ್ರು ಈವೆಂಟ್ ಮಾಡಿ ಲಾಂಚ್ ಮಾಡಿ ಅಷ್ಟು ದೊಡ್ಡ ಮಟ್ಟದ ಪ್ರಚಾರ ಎಲ್ಲ ಮಾಡಿದ್ರು. ಈಗ ನಾನು ಸುಮ್ಮನೆ ಏನಕ್ಕೋ ತೆಗ್ದೆ ಕೆಡಿ ಟ್ರೈಲರ್ ನಮ್ಮ ಮನೇಲಿ ಯಾರಿಗೋ ತೋರಿಸ್ಬೇಕು ಅಂತ ಹೇಳಿ. ಸಿಕ್ಲೇ ಇಲ್ಲ. ನಾನು ಸುಮಾರು ಕಡೆ ಸರ್ಚ್ ಮಾಡಿದೆ, ಬೇರೆಯವ್ರ ಮೊಬೈಲ್ ಎಲ್ಲ ಸರ್ಚ್ ಮಾಡಿದೀನಿ, ಡಿಲೀಟ್ ಆಗಿದೆ. ಒಟ್ನಲ್ಲಿ ಟ್ರೈಲರ್ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದೇ, ಒಂದು ರೀಸನ್ ಯಾರು ಗೊತ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ. ಅಂಡ್ ನಾನ್ ಹೇಳೋದು, ಆದಷ್ಟು ಬೇಗ ಸಿನಿಮಾ ತಂಡದವ್ರೆ ಹಂಚ್ಕೊಂಡ್ರೆ ಅಥವಾ ಯಾರು ಫ್ಯಾನ್ಸ್ ತುಂಬಾ ಹತ್ರದವ್ರು ಗೊತ್ತಿರೋರು ಹಂಚ್ಕೊಂಡ್ರೆ ಒಂದು ಒಳ್ಳೆ ಬೆಳವಣಿಗೆ. ಏನಕ್ಕೆ ಅಂದ್ರೆ ನೆಗೆಟಿವ್ ಹರಡು ಬೀಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಏನಕ್ಕೆ ಬೀಳ್ತು ಅಂದ್ರೆ ಏನಾದ್ರು ಒಂದು ಟೆಕ್ನಿಕಲ್ ಇಶ್ಯೂ ಬೇಗ ಹೇಳಬೇಕು, ಇಲ್ಲ ಅಂದ್ರೆ ನೂರಾರು ಅಂತೆ ಕಂತೆಗಳು ಶುರು ಆಗುತ್ತೆ. ಅದು ನಮ್ಮ ಧ್ರುವಣ್ಣ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ನನ್ನ ಪ್ರಕಾರ ಧ್ರುವಣ್ಣ ಅವ್ರ ಒಂದು ಸ್ಟ್ಯಾಂಡ್ ತಗೊಂಡು ಬೇಗ ಒಂದು ಮೆಸೇಜ್ ನ ಬಿಡಬೇಕು. ಅಂಡ್ ಗೊತ್ತಿಲ್ಲ, ಈ ವಿಡಿಯೋ ಮಾಡೋಷ್ಟರಲ್ಲಿ ಅದು ಬಂದಿರುತ್ತೆ ಕೂಡ. ಬಟ್ ಸದ್ಯಕ್ಕೆ ಕೆಡಿ ಟ್ರೈಲರ್ ಡಿಲೀಟ್ ಆಗಿದೆ. ಅಂಡ್ ಇದ್ರ ಬಗ್ಗೆ ಮಾತಾಡೋದಾದ್ರೆ, KVN ಪ್ರೊಡಕ್ಷನ್ಸ್ ಪಾಪ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಅಂಡ್ ಒಂದಾದ್ಮೇಲೆ ಒಂದು ದೊಡ್ಡ ಹೊಡ್ತಾನೆ ತಿಂತಾ ಇದಾರೆ. ಫಾರ್ ಎಕ್ಸಾಂಪಲ್ ಜನನಾಯಕನ್ ಆಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು, ಈಗ ಕೆಡಿ ಫಿಲಮ್. ಅಂಡ್ ಕೆಡಿ ನನ್ಗಂತೂ ಮೊನ್ನೆ ತುಂಬಾ ಖುಷಿ ಪಡ್ತಿದೆ. ಸ್ಟಾರ್ಟಿಂಗ್ ಕೆಡಿನ ಎಲ್ಲ ಒಂಥರ ಇದ ಬರುತ್ತೆ ಬರಲ್ಲ, ಟಾಕ್ಸಿಕ್ ಆರಾಮಾಗಿ ಎಷ್ಟು ಬೇಗ ಬಂತು, ಜನನಾಯಕನ್ ಬರ್ತಾ ಇದೆ, ಕೆಡಿ ಇನ್ನೂ 2 ವರ್ಷ ಆದ್ರೂ ಬರಲ್ಲ ಅಂತೆಲ್ಲ ಟಾಕ್ಸ್ ಇದ್ದಾಗ, ಅವೆರಡೂ ನಿಂತೋದಾಗ ಮತ್ತೆ KVN ಪ್ರೊಡಕ್ಷನ್ಸ್ ಗೆ ಒಂದು ಬೆನ್ನೆಲುಬಾಗಿ ನಿಲ್ಲೋದು ನಮ್ಮ ಧ್ರುವಣ್ಣ ಅವ್ರ ಮೂವಿ ಕೆಡಿ ಅಂತ ಅನ್ಕೊಂಡು ಖುಷಿಯಾಗಿ ಮಾತಾಡ್ತಿದ್ವಿ. ಬಟ್ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಅಂಡ್ ಸುಮಾರು ಈಗ ಸದ್ಯಕ್ಕೆ ಲವ್ ಮಾಕ್ಟೈಲ್ ಬಿಟ್ರೆ ಇನ್ಯಾವುದೋ ಅಷ್ಟು ಜನನ ಥಿಯೇಟರ್ ಕರ್ಕೊಂಡ್ ಬಂದಿರಲಿಲ್ಲ. ಅಂಡ್ ಡೆಫಿನೆಟ್ಲಿ ಧ್ರುವ ಸರ್ಜಾ ಸರ್ ಫ್ಯಾನ್ಸ್, ಅವರ ಎಲ್ಲ ಅಭಿಮಾನಿಗಳು ಈಗ ಥಿಯೇಟರ್ ನುಗ್ಗಿ ಮತ್ತೆ ಥಿಯೇಟರ್ಗೆ ಜನ ಕರೆಸ್ತಾರೆ. ಅಂಡ್ ಅವರ ಲೈನ್ ಅಪ್ ಗಳಲ್ಲಿ ನಾವು ಹೊಸಬ್ರು ಚಿಕ್ಕ ಚಿತ್ರಗಳನ್ನ ತಗೊಂಡ್ಬರ್ಬೋದು ಥಿಯೇಟರ್ಗೆ. ಹೀಗೆಲ್ಲ ಕನ್ಸ್ಕೊಂಡಿದ್ವಿ, ಬಟ್ ಗೊತ್ತಿಲ್ಲ. ಅಂಡ್ ಒಂದಂತೂ ನಿಜ, ಈ ವಿಡಿಯೋ ಮುಖಾಂತರ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹೇಳಿದ್ದೀನಿ, ಧ್ರುವಣ್ಣ ಅವರೇ, ನಿಮ್ಮ ಮೂವಿ ಕೆಡಿ ಚಿತ್ರ ಯಾವಾಗ್ಲೇ ರಿಲೀಸ್ ಆಗ್ಲಿ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ತೀವಿ. ಇದು ನಾವು ಒಬ್ಬ ಕನ್ನಡ ಚಲನಚಿತ್ರಗಳ ಪ್ರೇಮಿಯಾಗಿ, ಅಲ್ಲೇ ಒಬ್ಬ ಕೆಲ್ಸಗಾರನಾಗಿ ಕೊಡ್ತಾ ಇರೋ ಮಾತು. ಅಂಡ್ ಇದೇ ಮಾತನ್ನ ನನ್ನ ಪ್ರಕಾರ ಎಲ್ರು ಹೇಳ್ತಾರೆ. ಏನಕ್ಕೆ ಅಂದ್ರೆ, ನನ್ನ ಪ್ರಕಾರ ಈಗ ಒಬ್ಬ ಮಾಸ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈಗ ಸದ್ಯಕ್ಕೆ ನೆಕ್ಸ್ಟ್ ನಮ್ಮ ಎಮರ್ಜಿಂಗ್ ಅಂತ ಹೇಳ್ಬೇಕಾದ್ ನನ್ಗೆ ಪರ್ಫೆಕ್ಟ್ ವರ್ಡ್ ಗೊತ್ತಾಗ್ತಾ ಇಲ್ಲ. ಬಟ್ ಹೌದು, ಒಂದು ನೆಕ್ಸ್ಟ್ ನಮ್ಗೆ ಒಂದು ಒಳ್ಳೆ ಬೇಸ್ಮೆಂಟ್ ಹಾಕೋ ಒಬ್ಬ ಹೀರೋ ನೀವು ಈಗ ನಮ್ಮ ಯಂಗ್ ಜನರೇಷನ್ಗೆ. ಸೊ ನಿಮ್ಗೆ ಯಾವ್ದೇ ಕಾರಣಕ್ಕೂ ನಿಮ್ಮ ಡೌನ್ಫಾಲ್ ಆಗೋದನ್ನ ಯಾರು ಇಷ್ಟಪಡಲ್ಲ. ಅಂಡ್ ತುಂಬಾ ಒಳ್ಳೆ ವ್ಯಕ್ತಿ, ನಿಮಗ್ ಒಳ್ಳೇದಾಗ್ಬೇಕು ಅಣ್ಣ. ಅಂಡ್ ಈ ವಿಡಿಯೋ ನೋಡಿದವ್ರು ಕೆಲವ್ರು ಕಮೆಂಟ್ ಅಲ್ಲಿ ಹಾಕಿರ್ತೀರಾ, ನನ್ನ ಒಳ್ಳೆ ಅಭಿಮಾನಿಗಳು, ಹಿತಶತ್ರುಗಳು, ಹಿತೈಷಿಗಳೆಲ್ಲ, ಆಗ್ಲೇ ಈಗ ಎಲ್ರದಾಯ್ತು, ಧ್ರುವ ಸರ್ಜಾ ಅಣ್ಣ ಅವ್ರಿಗೆ ಏನಾದ್ರು ಬಕೆಟ್ ಹಿಡಿತಿದ್ಯಾ, ಅದು ಇದು ನಿನ್ ಫಿಲಂ ಬರ್ತಾ ಇದೆ ಅಂತ. ನಿಮ್ಗೆಲ್ಲ ಹೇಳೋದು ಒಂದೇ, ನಮ್ ಮನೇಲಿ ಏನಾದ್ರು ಪ್ರಾಬ್ಲಮ್ ಆದಾಗ, ನಮ್ ಮನೆಯವ್ರಿಗೆ ಪ್ರಾಬ್ಲಮ್ ಆದಾಗ, ಮನೆಯವರಾಗಿರೋ ನಾವುಗಳು ಅವ್ರಿಗೆ ಒಂದು ಧೈರ್ಯ ಹೇಳೋದು ಅಥವಾ ಅವ್ರಿಗೆ ಒಂದು ಸಪೋರ್ಟ್ ಆಗಿ ನಿಲ್ಲೋದು ನಮ್ ಕಡೆ ಸಂಸ್ಕಾರ. ಅದನ್ನ ನೀವು ಏನೇನೋ ಅರ್ಥ ಕೊಡೋದಾದ್ರೆ ಇವುಗಳು ಕರೆಕ್ಟ್ ಆಗಿ ಹುಟ್ಟಿಲ್ಲ ಅಂತ ಅಷ್ಟೇ ಅರ್ಥ. ಒಂದು, ಇನ್ಯಾರು ಮಾತಾಡ್ಬೇಕು, ನಾವುಗಳು ಮಾತಾಡ್ದೆ. ಈಗ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಕಂತೆಗಳು ಕಟ್ಟೋಕ್ಕಿಂತ ಮುಂಚೆ ಈ ತರ ಒಂದಷ್ಟು ಜನ ಮಾತಾಡಿದಾಗ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಅಂಡ್ ಫಿಲಂ ಟೀಮ್ಗೂ ಕೂಡ ಒಂದು ಸ್ಟ್ರೆಂತ್ ಇರುತ್ತೆ. ಅಂಡ್ ಖಂಡಿತ ಫ್ಯಾನ್ಸ್ಗೂ ಕೂಡ ಒಂದು ಕ್ಲಾರಿಟಿ ಬರುತ್ತೆ, ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ. ಓಕೆ, ಏನೋ ಆಗಿದೆ, ಸೊ ನಾವೀಗೆಲ್ಲ ಜೊತೆಗಿರೋಣ. ಸೊ ಯಾರು ಕನ್ಫ್ಯೂಷನ್ ಅಲ್ಲಿ ಇಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಅದು ಏನೇ ಟೆಕ್ನಿಕಲ್ ಇಶ್ಯೂ ಆಗಿರ್ಲಿ, ಸೊ ಆದಷ್ಟು ಬೇಗ ಟೀಮ್ ಇಂದ ಮೆಸೇಜ್ ಬಂದೇ ಬರುತ್ತೆ. ಅಲ್ಲಿವರೆಗೂ ಯಾರು ಕೇಳಿದಾಗ ಮಾಡಿದಾಗ ದಯವಿಟ್ಟು ಫ್ಯಾನ್ಸ್ ಧೈರ್ಯವಾಗಿ ಹೇಳಿ. ಅಂಡ್ ಹೋಪ್ಫುಲಿ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗ್ಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ. ಅಂಡ್ ಒನ್ಸ್ ಅಗೇನ್, ಧ್ರುವಣ್ಣ, ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡಿ, ಕುಗ್ಬೇಡಿ. ಮೊದ್ಲೇ ನೀವು ಹನುಮನ್ ಭಕ್ತ, ಖಂಡಿತ ಕಾಪಾಡೇ ಕಾಪಾಡ್ತಾರೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.